ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ನಾನು ಭೃಂಗರಾಜ ಎಣ್ಣೆಯನ್ನು ನೀವು ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ಹೇಳ್ತೇನೆ. ಇದು ತುಂಬ ಒಳ್ಳೆಯದು ಕೂದಲಿಗೆ. ತಲೆ ಹೊಟ್ಟಾಗೋದಿಲ್ಲ, ನಿದ್ದೆ ಬರೋರಿಗೆ ನಿದ್ದೆ ಬರ್ತದೆ, ತಂಪಾಗಿರ್ತದೆ. ಸೊ ಬೇಸಿಗೆಯಲ್ಲಿ ಇದನ್ನು ನೀವು ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಹೊರಗಡೆ ಕೆಲಸಕ್ಕೆ ಹೋಗಬೇಕಾದ್ರೆ ನಿಮಗೆ ತಲೆ ಬಿಸಿ ಆಗ್ತದೆ, ಅದಕ್ಕೆಲ್ಲ ಇದು ತುಂಬ ಒಳ್ಳೆಯದಾಗ್ತದೆ. ನಿದ್ದೆ ಬರ್ತದೆ, ಹೊಟ್ಟಾಗೋದಿಲ್ಲ, ಕೂದಲು ಕಪ್ಪಾಗಿ ಉಳಿತದೆ ತುಂಬ ಕಾಲ, ಸ್ಪ್ಲಿಟ್ಸ್ ಆಗೋದಿಲ್ಲ. ಇದನ್ನು ನೀವು ಡೈಲಿ ಹಚ್ಚಿದರೆ ಒಳ್ಳೆಯದಾಗ್ತದೆ. ಇದೇ ನೋಡಿ ಭೃಂಗರಾಜ ಪ್ಲಾಂಟ್, ಈ ಹುಲ್ಲಿನ ಮಧ್ಯೆ ಇರ್ತದೆ. ಇದರಲ್ಲೊಂದು ಬಿಳಿ ಬಣ್ಣದ ಸಣ್ಣ ಹೂವು ಆಗ್ತದೆ. ಇದನ್ನು ನಾವು ಗರ್ಗ ಅಂತ ಕೂಡ ಕರಿತೇವೆ. ಎಲೆ ಎಲ್ಲ ಉದ್ದ ಉದ್ದಾಗಿರ್ತದೆ. ಮತ್ತು ಇದನ್ನು ಕೊಯ್ಬೇಕಾದ್ರೆ ಬುಡ ಸಮೇತ ಕೊಯ್ಬೇಡಿ, ಯಾಕಂದರೆ ಅದು ನೆಕ್ಸ್ಟ್ ಮುಂದೆ ಬೆಳೀಲಿ. ನೀವು ಬುಡ ಸಮೇತ ತೆಗೆದ್ರೆ ಮಾತ್ರ ಬೇರಿಂದ ಬೇರೆ ಹುಟ್ಟುವುದಿಲ್ಲ. ಸೊ ಈ ಥರ ಮೇಲೆಯಿಂದ ಕಟ್ ಮಾಡಿ ತೆಗೆದ್ರೆ ಅದು ಮತ್ತೆ ಅದರಿಂದ ಬರ್ತದೆ, ಚಿಗುರು ಬರ್ತದೆ. ಈ ಥರ ಆಯ್ದ ಎಲೆ ಎಲ್ಲ ತೆಗೆದು ಅದನ್ನು ಕ್ಲೀನಾಗಿ ತೊಳಿಬೇಕು ಫಸ್ಟು. ಅದು ಮಣ್ಣೆಲ್ಲ ಇರ್ತದೆ, ಸೊ ಎಣ್ಣೆಯಲ್ಲಿ ಮಣ್ಣು ಬರ್ತದೆ ನಾವು ಕ್ಲೀನ್ ಮಾಡಿಲ್ಲ ಅಂದರೆ. ನೋಡಿ, ಈ ಥರ ಒಂದಿಷ್ಟು ತಗೊಂಡಿದ್ದೆ ನಾನು, ಒಂದು ಮುದ್ದೆ ಆಗುವಷ್ಟು. ಇದರ ಎಲ್ಲ ಭಾಗವನ್ನು ಹಾಕ್ಬೋದು, ಕಾಂಡ, ಎಲೆ, ಹೂ ಎಲ್ಲ ಹಾಕ್ಬೋದು. ಬಟ್ ಅದನ್ನು ಕ್ಲೀನಾಗಿ ತೊಳಿಬೇಕು ಫಸ್ಟು. ಕ್ಲೀನಾಗಿ ತೊಳೆದ ಮೇಲೆ ಅದನ್ನು ಒಂದು ಮಿಕ್ಸಿಗೆ ಹಾಕಬೇಕು. ಸಣ್ಣ ಮಿಕ್ಸಿಗೆ ಹಾಕಿದರೆ ಒಳ್ಳೆಯದು. ನಾವು ಅದನ್ನು ಕಟ್ ಮಾಡಬೇಕು, ನಮ್ಮ ಕೈಯೇ ಕಲರ್ ಬರ್ತದೆ ಕಪ್ಪು ಕಪ್ಪು. ಸೊ ನೀವು ಥಿಂಕ್ ಮಾಡಿ, ಇದರದ್ದೇ ನೀವು ತಲೆಗೆ ಹಾಕಿದರೆ ಡೈ ಥರ ಖಂಡಿತ ಕೂದಲು ನೈಜವಾಗಿ ಕಪ್ಪಾಗ್ತದೆ. ತುಂಡು ತುಂಡು ಮಾಡಿ ಹಾಕಿ ಮಿಕ್ಸಿಯಲ್ಲಿ ಹಾಕಿ ಅದನ್ನು ಸರಿ ರುಬ್ಬಬೇಕು. ಮತ್ತು ಅದನ್ನು ಒಂದು ಪಾತ್ರೆಗೆ ಹಾಕಬೇಕು, ಅದರ ರಸವನ್ನು. ತುಂಬ ಪೇಸ್ಟ್ ಏನು ಮಾಡೋದು ಬೇಡ, ಅದರಿಂದ ರಸ ಹೊರ ಬರಲಿಕ್ಕೋಸ್ಕರ ಮಾಡೋದು. ಈ ಥರನೂ ಹಾಕ್ಬೋದು ಡೈರೆಕ್ಟ್. ಮತ್ತು ನಾನು ತೆಂಗಿನೆಣ್ಣೆ ತಗೊಂಡಿದ್ದೀನಿ ಅರ್ಧ ಗ್ಲಾಸ್. ಇಷ್ಟಕ್ಕೆ ನಾನು ಸ್ಟ್ರಾಂಗ್ ಆಗಿ ಎಣ್ಣೆ ಮಾಡ್ತಾ ಇದ್ದೇನೆ, ಪರಿಣಾಮಕಾರಿಯಾಗಿ ಇರಲಿ ಅಂತ. ಮತ್ತು ಈ ಮಿಕ್ಸಿ ಮಾಡಿದ ಭೃಂಗರಾಜ ಎಲೆ ಕಾಂಡದ ಮಿಶ್ರಣವನ್ನು ಹಾಕಿ ಸರಿ ಕುದಿಸಬೇಕು. ಕುದಿಸುವಾಗಲೂ ಸಣ್ಣ ಉರಿಯಲ್ಲಿ ಕುದಿಸಬೇಕು. ಹಾಗೆ ಅದು ತುಂಬ ಈ ಚಾಯದ ಥರ ಕುದಿದು ಆಗಬಾರ್ದು, ಅಷ್ಟು ಕರಂಚಿ ಹೋಗಬಾರ್ದು. ಅಷ್ಟು ಕರಂಚಿ ಹೋದರೆ ಅದರ ಸತ್ವ ಇರೋದಿಲ್ಲ ಅಂತ ನನ್ನ ಅಜ್ಜಿ ಯಾವಾಗಲೂ ಹೇಳ್ತಾರೆ. ಪ್ರತಿ ಎಣ್ಣೆ ಮಾಡಬೇಕಾದ್ರೂ ನನಗೆ ಅವ್ರು ಫಸ್ಟ್ ಟಿಪ್ಸ್ ಹೇಳೋದೆ, ತುಂಬ ಕುದಿಸಬೇಡ, ಅದು ಮುಕ್ಕಾಲು ಭಾಗದಷ್ಟು ಮಾತ್ರ ಕುದಿಬೇಕು. ಹಾಗೆ ಸೌಂಡ್ ಕಡಿಮೆ ಆಗ್ತಾ ಹೋಗ್ತದೆ, ಆವಾಗ ಆಫ್ ಮಾಡಿ ಮತ್ತು ಅದನ್ನು ತಣಿಲಿಕ್ಕೆ ಬಿಡಬೇಕು. ಇಮಿಡಿಯೇಟ್ ಅದನ್ನು ಬಟ್ಟೆಯಲ್ಲಿ ಸೋಸೋದಲ್ಲ, ಅದನ್ನು ಹಾಗೆ ತಣಿಲಿಕ್ಕೆ ಬಿಟ್ಟು ಮತ್ತೆ ಒಂದು ಬಟ್ಟೆಯಲ್ಲಿ ಅಥವಾ ಒಂದು ಅರಿಪೆಯಲ್ಲಿ ಅದನ್ನು ಸೋಸಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನೋಡಿ, ಈಗ ಫುಲ್ ತಣ್ಣದಿದೆ. ಇನ್ನು ಅದನ್ನು ನಾವು ಒಂದು ಬಟ್ಟೆ, ಬಿಳಿ ಬಟ್ಟೆ ತಗೊಳೋದು, ಯಾಕಂದರೆ ಶುಭ್ರವಾಗಿರಲಿ ಅಂತ. ಬಿಳಿ ಬಟ್ಟೆಯಲ್ಲಿ ತಗೊಂಡು ಅದನ್ನು ಅಲ್ಲಿ ಚೆಂದ ಸೋಸಬೇಕು. ನೋಡಿ ಎಷ್ಟು ಡಾರ್ಕ್ ಆದ ಎಣ್ಣೆ ಬಂದಿದೆ ಅಂತ. ಇದನ್ನು ಡೈಲಿ ಹಚ್ಚಿದರೆ ಖಂಡಿತ 100% ರಿಸಲ್ಟ್ ಇರುತ್ತೆ. ಹಾಗೆ ನಾವು ಫುಡ್ಡಲ್ಲಿ ಕೂಡ ಬರೀ ಕೂದಲಿನ ಹೊರಭಾಗದ ಆರೈಕೆಯಿಂದ ಸಾಧ್ಯ ಆಗೋದಿಲ್ಲ. ಕೂದಲು ಚೆಂದ ಬರಬೇಕು ಅಂದರೆ ನಾವು ಫುಡ್ಡು ಕೂಡ ಅಷ್ಟೇ ಸರಿಯಾಗಿ ತಗೊಳ್ಬೇಕು. ಅಂದರೆ ನಿದ್ದೆ ಮಾಡೋದು, ಅದು ಕೂಡ ತುಂಬ ಎಫೆಕ್ಟ್ ಆಗ್ತದೆ. ನಿದ್ದೆ ಮಾಡಬೇಕು, ಸರಿಯಾಗಿ ನೀರು ಕುಡಿಬೇಕು, ಪೋಷಕಾಂಶ ಫುಡ್ಡನ್ನು ತಿನ್ನಬೇಕು. ಹಾಗೆ ಹೊರಗಿನ ವಾತಾವರಣದ ಈ ಮಾಲಿನ್ಯದಿಂದ ಈ ಥರ ಎಲ್ಲ ಆಗ್ತದೆ. ಅದಕ್ಕೆ ಈ ಎಣ್ಣೆ ಎಲ್ಲ ಹಾಕಿದರೆ ನಮಗೆ ಸ್ವಲ್ಪ ಆರಾಮ್ಸೆ ಅನ್ನಿಸ್ತದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾದರೆ ಇನ್ನೊಂದು ಮನೆ ಮದ್ದಿನೊಂದಿಗೆ ಮತ್ತೆ ಸಿಗ್ತೇನೆ. ಹಾಗಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರುವ ವಿಡಿಯೋ ನೋಟಿಫಿಕೇಷನ್ ಬರಬೇಕಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಬೇಕು. ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು. ಬಾಯ್ ಬಾಯ್. ಟೇಕ್ ಕೇರ್.